ಕೇಳ್ತಿದ್ದಾರೆ ಯಾಕೆ ಹಾಸನವನ್ನು ಬಿಡ್ತಿದ್ದಾರೆ ಅಂತ ಆ ರೀತಿ ಚರ್ಚೆ. ಈಗ ಏನಾಗಿದೆ, ಲೋಕಸಭಾ ಚುನಾವಣೆ ಮಾಡಿದ್ದೀವಿ, ಅಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಪಾಪ ಅವರೆಲ್ಲರೂ ಕೂಡ ಹೆಚ್ಚು ಆಸಕ್ತಿ ವಹಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಅವರೆಲ್ಲರೂ ಕೂಡ ಸಹಕಾರ ಇದೆ. ಈಗಾಗಲೇ ಲೋಕಲ್ ಬಾಡೀಸ್ ಚುನಾವಣೆಗಳು ಬರ್ತವೆ ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ನಮ್ಮ ಜಿಲ್ಲೆನಲ್ಲಿ 57 ZP ಸೀಟ್ ಇದಾವೆ. 57 ZP ಸೀಟ್ ಇರೋದು ದೊಡ್ಡ ಜಿಲ್ಲೆ ನಮ್ಮದು. ನಮ್ಮ ಜಿಲ್ಲೆನಲ್ಲೂ ಕೂಡ ನಾವು ಗೆಲ್ಲಬೇಕಲ್ವಾ. ಹಾಗಾಗಿ ನಮ್ಮ ಕ್ಷೇತ್ರ ಇರ್ಬೋದು, ನಮ್ಮ ಜಿಲ್ಲೆ ಇರ್ಬೋದು, ಅಲ್ಲಿ ಹೆಚ್ಚು ಗಮನ ಹರಿಸ್ತಕ್ಕಂಥ ಅಗತ್ಯ ಇದೆ. ಆ ದೃಷ್ಟಿಯಿಂದ ಬೇರೆ ಯಾರಾದರೂ ಕೂಡ ಅಲ್ಲಿಗೆ ಜವಾಬ್ದಾರಿ ವಹಿಸಿ ನನ್ನ ಬಿಡುಗಡೆ ಮಾಡಿ ಅಂತೇಳಿ ನಾನು KPCC ಅಧ್ಯಕ್ಷಗೂ ಕೂಡ ಈಗಾಗಲೇ ಬಹಳ ಹಿಂದೆ ಪತ್ರ ಕಳಿಸಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರನೂ ಕೊಟ್ಟಿದ್ದೇನೆ. ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರಲ್ಲೂ ಕೂಡ ಮನವಿ ಮಾಡಿದ್ದೇನೆ. ರಿಯಾಕ್ಷನ್ ಬಂದಿದೆ ಸರ್ ನಿಮ್ಮ ಪತ್ರಕ್ಕೆ? ಯಾವುದು ನಿಮ್ಮ ಮನವಿಗೆ, ನಿಮ್ಮ ಪತ್ರಕ್ಕೆ ಇದುವರೆಗೂ ಏನು ರಿಯಾಕ್ಷನ್ ಬಂದಿಲ್ಲ. ಸರ್ ಸಮಾವೇಶದ ಬಗ್ಗೆ ಏನು ಸರ್? ಸಮಾವೇಶ ಮಾಡ್ತೀವ್ರಿ ಸಮಾವೇಶ ಮಾಡ್ತೀವಿ. ಶೋಷಿತರು ಸಮಾವೇಶ ಅಂತ ಮಾಡ್ತೀವಿ, ನಾವು ದಲಿತರ ಸಮಾವೇಶ ಅಂತ ಮಾಡಲ್ಲ. ಶೋಷಿತರು ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಅರ್ಥ ಏನೇ ಮಾಡ್ತೀವಿ ನಾವು, ಬಡವರು ಅಂತಕ್ಕಂಥದ್ದು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಬ್ರಾಹ್ಮಣರಲ್ಲೂ ಇದ್ದಾರೆ, ಬೇರೆ ಎಲ್ಲ ಮುಂದುವರೆದ ಜಾತಿಯಲ್ಲೂ ಇದ್ದಾರೆ, ಹಿಂದುಳಿದಂಥ ಜಾತಿಯಲ್ಲೂ ಇದ್ದಾರೆ. ಆದ್ರಿಂದ ಶೋಷಿತರ ಸಮಾವೇಶ ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ನಾವು ಮಾಡ್ತೀವಿ. ಪಕ್ಷದ ಚೌಕಟ್ಟಲ್ಲಿ ನಾವು KCC ಅಧ್ಯಕ್ಷರ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಅವರ ನೇತೃತ್ವದಲ್ಲಿ ನಾವು ಸಮಾವೇಶ ಮಾಡಿದಾಗ ಪಕ್ಷದ ಚೌಕಟ್ಟಲ್ಲಿ ನಡೆಯುತ್ತೆ ಅಂತ ಭಾವನೆ ಬರ್ತದ, ಹೊರಗಡೆ ಆಗುತ್ತೆ ಅಂತ ಭಾವನೆ. KPCC ಅಧ್ಯಕ್ಷರು ಏನು ಮಾಡಿದ್ರೆ ಪಕ್ಷ ಚೌಕಟ್ಟಲ್ಲೇ ಮಾಡ್ಬೇಕು, ಯಾರು ಬೇಕಾದ್ರು ಅಂತಿರಲ್ಲ. ಹೌದೆಲ್ಲ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದೇ ಚೌಕಟ್ಟಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಏನು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರ ಒಂದು ನೇತೃತ್ವ, ಅವರ ಉಪಸ್ಥಿತಿನಲ್ಲೇ ಮಾಡ್ತೀವಿ. ಯಾಕೆ ರಾಜಣ್ಣ ರೆಬಲ್ ಆಗ್ಬಿಟ್ಟವ್ರೆ ಅನ್ನೋಂತ ಮಾತಾಡ್ತಾರೆ. ರೆಬಲ್ ಏನಾಗಿದ್ದೀನಿ? ಸತ್ಯ ಹೇಳಿದ್ರೆ ಲೆಬಲ್, ಸತ್ಯ ಹೇಳಿದ್ರೆ ರೆಬಲ್ ಏನ್ರಿ? ಸತ್ಯ ಮತ್ತೆ ವಾಸ್ತವಿಕತೆ ಹೇಳಿದ್ರೆ ರೆಬಲ್ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡೋದು ಅದು ದಡ್ತಾನೆ. ಅಲ್ಲ, DCM ಅವ್ರ ವಿಚಾರದಲ್ಲಿ ಫುಲ್ ನೇರ ರಾಜಣ್ಣ ಮಾತಾಡ್ತಾರೆ. ಇಲ್ಲ, ಅವರು ನನ್ನ ಸ್ನೇಹಿತರು ರೀ. ಯಾಕೆ ನೀವು ಶಿವಕುಮಾರ್ ಯಾಕೆ ನಮ್ಮ ಶತ್ರು ಮಾಡ್ತೀರಿ? ನೀವು ನನ್ನ ಸನ್ಮಿತ್ರರು, ಅವರು ಅಧ್ಯಕ್ಷರಿದ್ದಾರೆ, ಮತ್ತೆ ಒಳ್ಳೆ ಸಂಘಟನಾಕಾರ ಇದ್ದಾರೆ. ಅದರಿಂದ ನಾನು ಅವರಲ್ಲಿರೋ ಒಳ್ಳೆ ಗುಣನೂ ಹೇಳ್ತೀನಿ. ಅವರಲ್ಲಿರ್ತಕ್ಕಂಥ ಲೋಪಗಳೇನಿದ್ದಾವೆ ತಿದ್ದುಕೊಂಡ್ರೆ ಮುಂದೆ ಅವ್ರಿಗೆ ಒಳ್ಳೇದಷ್ಟೇ. ಮುಂದಿನ ಅವಧಿಗೆ ಅವರು ಬರಲಿ ಅಂತ ಹೇಳ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.